ಇಸ್ರೋದಿಂದ ಆಗಿರುವ 101ನೆಯ ಉಪಗ್ರಹದ ಉಡಾವಣೆ 3ನೇ ಹಂತ ತಲುಪುವಲ್ಲಿ ವಿಫಲವಾಗಿದೆ ಅನ್ನುವಂತ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇರೋದು. ಇಸ್ರೋ ಅಧ್ಯಕ್ಷರೇ ಇದನ್ನ ಸ್ಪಷ್ಟವಾಗಿ ಮಾಹಿತಿ ಕೊಟ್ಟಿದ್ದಾರೆ. EOS-09 ಉಪಗ್ರಹ ಉಡಾವಣೆ ವಿಫಲವಾಗಿದೆ ಅನ್ನುವಂತ ಮಾಹಿತಿ ಇದು. 3ನೇ ಹಂತದ ಸಂಪರ್ಕವನ್ನ ಈ ರಾಕೆಟ್ ಕಳೆದುಕೊಂಡಿದೆ. ಇಸ್ರೋ ನಡೆಸಿರುವ 101ನೇ ಮಹತ್ವಾಕಾಂಕ್ಷೆಯ ಉಪಗ್ರಹ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಲಾಂಚ್ ಆಗಿತ್ತು. ಇವತ್ತು ಬೆಳಗ್ಗೆ 5:59 ಉಡಾವಣೆಯಾಗಿತ್ತು. EOS-09 101ನೇ ಭೂ ವೀಕ್ಷಣಾ ಉಪಗ್ರಹ ಇವತ್ತು ಉಡಾವಣೆಯಾಗಿತ್ತು. ಬಟ್ 3ನೇ ಹಂತ ತಲುಪುವಲ್ಲಿ ವಿಫಲವಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ಉಪಗ್ರಹದ ಉದ್ದೇಶ ಏನಾಗಿತ್ತು ಅಂತ ಅಂದ್ರೆ ವೈರಿಗಳನ್ನ ಮಟ್ಟ ಹಾಕುವಲ್ಲಿ ಈ ಉಪಗ್ರಹ ಸಹಕಾರಿಯಾಗುತ್ತೆ ಅಂತ ಇಸ್ರೋ ಸಂಸ್ಥೆ ನಡೆಸಿರುವಂತಹ ಅಷ್ಟೂ ಪ್ರಯತ್ನಗಳು ಕೂಡ ಸಕ್ಸಸ್ ಆಗಿತ್ತು. ಬಟ್ 3ನೇ ಹಂತ ಬಂದಾಗ ಆ ಸಂಪರ್ಕವನ್ನ ರಾಕೆಟ್ ಕಳೆದುಕೊಳ್ಳುವ ಮೂಲಕ ಈ ಉಡಾವಣೆ ವಿಫಲವಾಗಿದೆ ಅನ್ನೋದು ಇಸ್ರೋದಿಂದಲೇ ಅಧಿಕೃತವಾದ ಮಾಹಿತಿ ಕೂಡ ಸಿಕ್ಕಿದೆ. ನೋಡಿ, EOS-09 ಕಾರ್ಯಾಚರಣೆ ಸಾಧಿಸೋದಕ್ಕೆ ಇಸ್ರೋ ಎಲ್ಲ ರೀತಿಯ ತಯಾರಿ ಮಾಡಿಕೊಂಡಿತ್ತು. ಬಟ್ 3ನೇ ಹಂತ ತಲುಪುವಲ್ಲಿ ಆ ಸಂಪರ್ಕವನ್ನ ಕಡಿತ ಆಯ್ತಂತೆ ರಾಕೆಟ್ನಿಂದ. ಹಾಗಾಗಿ ಅದು ವಿಫಲವಾಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಇಸ್ರೋನೇ ಅಧಿಕೃತವಾದಂತಹ ಮಾಹಿತಿ ಕೊಟ್ಟಿದೆ. PSLV C61 ಮೂಲಕ EOS-09 ಉಪಗ್ರಹದ ಉಡಾವಣೆ ಕೂಡ ಆಗಿತ್ತು. PSLV C61 ಕಾರ್ಯಕ್ಷಮತೆ 2ನೇ ಹಂತದ ತನಕ ಕೂಡ ಅದು ಸಾಮಾನ್ಯವಾಗಿತ್ತಂತೆ. ಬಟ್ ಯಾವಾಗ 3ನೇ ಹಂತ ಬಂತೋ ಆ ವೀಕ್ಷಣೆಯಿಂದಾಗಿ ಕಾರ್ಯಾಚರಣೆ ಸಾಧ್ಯ ಆಗಲಿಲ್ಲ ಅಂತ ಈಗ ಇಸ್ರೋನೇ ಸ್ಪಷ್ಟಪಡಿಸ್ತಾ ಇದೆ. PSLV C61 ಮೂಲಕ ಭೂವೀಕ್ಷಣಾ EOS-09 ಉಪಗ್ರಹ ಉಡಾವಣೆ ವಿಫಲ ಆಗಿದೆ ಅನ್ನುವಂಥ ಸ್ಪಷ್ಟ ಮಾಹಿತಿ. 5 ವರ್ಷ ಇದರ ಜೀವಿತಾವಧಿ ಆಗಿತ್ತು. ಎಲ್ಲ ಹವಾಮಾನ ಪರಿಸ್ಥಿತಿಗಳಲ್ಲೂ ಕೂಡ ಹೆಚ್ಚಿನ ರೆಸಲ್ಯೂಷನ್ ಫೋಟೋ ತಲುಪಿಸ್ತಿತ್ತಂತೆ. ಇದರ ಕಾರ್ಯಕ್ಷಮತೆ ಇಷ್ಟರ ಮಟ್ಟಿಗೆ ಇತ್ತು ಅನ್ನುವಂಥ ವಿಚಾರವನ್ನು ಇಸ್ರೋ ಹೇಳ್ತಾ ಇದೆ.